ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೇತನ್ ಫಾರ್ ಯು ಯೂಟ್ಯೂಬ್ ಚಾನಲ್. ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಗೂಗಲ್ ಅಸಿಸ್ಟೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೂಗಲ್ ಅಸಿಸ್ಟೆಂಟ್ ಕೆಲವರಿಗೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ ಆಯಿತಾ. ಟೆಕ್ನಾಲಜಿ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ ಅಂತ ಅಂದರೆ ಬಲ್ಬ್ನ ಕೂಡ ನೀವು ಆನ್ ಮಾಡ್ಕೋಬೋದು ಗೂಗಲ್ ಅಸಿಸ್ಟೆಂಟ್ ಮುಖಾಂತರ. ಬೇರೆ ಬೇರೆ ಕಂಪ್ಯೂಟರ್ಗಳನ್ನೆಲ್ಲ ಆನ್ ಮಾಡ್ಬೋದು. ನಿಮ್ಮ ಒಂದು ಟಿ ವಿ ವಾಲ್ಯೂಮನ್ನು ನೀವು ಜಾಸ್ತಿ ಮಾಡ್ಬೋದು. ಈ ರೀತಿ ಸ್ಮಾರ್ಟ್ ಟಿ ವಿ ಎಲ್ಲ ಬರ್ತಾ ಇದೆ. ಅದಕ್ಕೆಲ್ಲ ನೀವು ಗೂಗಲ್ ಅಸಿಸ್ಟೆಂಟ್ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಕಂಪ್ಯೂಟರ್ಗಳಲ್ಲೂ ಕೂಡ ಕೆಲವೊಂದು ಟ್ರಿಕ್ಸ್ಗಳಿದೆ. ಈ ರೀತಿ ಎಲ್ಲ ಎನೇಬಲ್ ಮಾಡ್ಕೋಬೋದು. ಆ ರೀತಿ ಗೂಗಲ್ ಅಸಿಸ್ಟೆಂಟ್ ಡಿವೈಸ್ಗಳೆಲ್ಲ ಸಿಗುತ್ತೆ. ಬಲ್ಬ್ನ ಕೂಡ ನೀವು ಆನ್ ಮಾಡ್ಬೋದು. ಅಮೆಝಾನಲ್ಲೆಲ್ಲ ಸಿಗುತ್ತೆ, ನೀವು ಸರ್ಚ್ ಮಾಡಿದ್ರೆ ನೀವು ಬೈ ಮಾಡ್ಕೋಬೋದು. ಕೆಲವು ಅಸಿಸ್ಟೆಂಟ್ನಲ್ಲಿ ಕೆಲವರು ಚಾಟ್ನ ಮಾಡ್ತಿರ್ತಾರೆ ಆಯಿತಾ. ಸುಮ್ಮನೆ ಚಾಟ್ ಮಾಡ್ತಾ ಇರ್ತಾರೆ. ಒಂದು ಹುಡುಗಿ ಥರ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಏನೇನೋ ಮೆಸೇಜ್ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಆ ರೀತಿ ಮೆಸೇಜ್ ಮಾಡಿ, ನೋಡು ನಾನು ಗೂಗಲಲ್ಲಿ ಮೆಸೇಜ್ ಮಾಡ್ತಾ ಇದ್ದೀನಿ, ನೋಡು ನಾನು ಹೆಂಗೆ ಅಂತೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಆಯಿತಾ. ಆದರೂ ಗೂಗಲ್ ಅಸಿಸ್ಟೆಂಟ್ನಲ್ಲಿ ಕೆಲವೊಂದು ಟ್ರಿಕ್ಸ್ ಇದೆ, ಅದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ನಾವು ಹಾಕೋ ಎಲ್ಲ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನೀವು ಗೂಗಲ್ ಅಸಿಸ್ಟೆಂಟ್ ಅನ್ನೋದು ಎಲ್ಲರ ಮೊಬೈಲಲ್ಲೂ ಇರುತ್ತೆ. ಯಾರ್ಯಾರ ಮೊಬೈಲಲ್ಲಿ ಇಲ್ಲ, ನೀವು ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಅಸಿಸ್ಟೆಂಟ್ ಅಂತ ಸರ್ಚ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಬೋದಾಯ್ತಾ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಸ್ವತಃ ಗೂಗಲ್ ಅವ್ರದ್ದೇ ಇದು ಗೂಗಲ್ ಅಸಿಸ್ಟೆಂಟು. ನೀವಿಲ್ಲಿ ಗರ್ಲ್ಸ್ ವಾಯ್ಸ್ಗೆ ಕೂಡ ಸೆಟ್ ಮಾಡ್ಕೋಬೋದು, ಅಥವಾ ನೀವು ಬಾಯ್ಸ್ ವಾಯ್ಸ್ಗೆ ನೀವು ಸೆಟ್ ಮಾಡ್ಕೋಬೋದು. ಮತ್ತು ನೀವು ಗೂಗಲ್ ಅಸಿಸ್ಟೆಂಟ್ನ ಕೈಯಿಂದ ಮುಡ್ತೇನೆ ನೀವು ಆನ್ ಮಾಡ್ಬೋದು. ಓಕೆ ಗೂಗಲ್ ಅಥವಾ ಹೇ ಗೂಗಲ್ ಅಂತ ಎರಡು ವರ್ಡನ್ನು ನೀವು ಹೇಳಿದ್ರಿ ಅಂತ ಅಂದರೆ, Since mobile data is turned off, you'll have to turn on Wi-Fi and connect to a network first. ಈ ರೀತಿ ಹೇಳಿದ್ರಿ ಅಂತ ಅಂದರೆ ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ನೀವು ಕೆಲವೊಂದು ಸೆಟ್ಟಿಂಗ್ಸ್ನ ಹೇಳ್ತೀನಿ, ನೀವು ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಒಂದು ವಾಯ್ಸಲ್ಲಿ ನೀವು ಓಕೆ ಗೂಗಲ್ ಮತ್ತು ಏ ಗೂಗಲ್ ಅಂತ ಹೇಳಿದ್ರೆ ಓಪನ್ ಆಗುತ್ತೆ. ಮತ್ತು ನೀವು ಗೂಗಲ್ ಅಸಿಸ್ಟೆಂಟ್ ಮೂಲಕ ನೀವು ಕಾಲ್ ಕೂಡ ಮಾಡ್ಬೋದು. ಮತ್ತು ನಿಮ್ಮ ವಾಟ್ಸಪ್ಪಲ್ಲಿ ಚಾಟ್ ಕೂಡ ಮಾಡ್ಬೋದು. ನೀವು ನಿಮ್ಮ ಒಂದು ವಾಯ್ಸ್ ಮುಖಾಂತರ ಹೇಳಿದ್ರಿ ಅಂತ ಅಂದರೆ ಅದು ಟೈಪ್ ಆಗ್ತಾ ಹೋಗುತ್ತೆ. ಮೆಸೇಜ್ ಕೂಡ ನೀವು ಮಾಡ್ಬೋದು, ಮಾಮೂಲಿ ಮೆಸೇಜ್ ಕೂಡ ನೀವು ಮಾಡ್ಬೋದು. ಬನ್ನಿ, ಸ್ಕ್ರೀನ್ ರೆಕಾರ್ಡರ್ ಮೂಲಕ ನಾನು ನಿಮಗೆ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಗೂಗಲನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ನಂತರ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಗೂಗಲ್ ಅಸಿಸ್ಟೆಂಟ್ ಅಂತ ಇರುತ್ತೆ, ಅಲ್ಲಿ ವಾಯ್ಸ್ ಮ್ಯಾಚ್ ಅಂತ ಇರುತ್ತೆ ನೋಡಿ. ಫಸ್ಟ್ನೇ ಆಪ್ಷನನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸಲ ಆನ್ ಮಾಡಿ ಆಫ್ ಮಾಡಿ. ವಾಯ್ಸ್ ಮಾಡೆಲ್ ಅಂತ ಇದೆ. ಓಕೆ ಗೂಗಲ್ ಅನ್ನೋದು ವರ್ಕ್ ಆಗದೆ ಇದ್ದರೆ ರೀಟ್ರೈನ್ ಅಂತ ಇರುತ್ತೆ, ನೀವು ರೀಟ್ರೈನ ಮಾಡಿಸ್ಬೋದು ಇಲ್ಲಿ. ಇಲ್ಲ ಡಿಲೀಟ್ ಮಾಡಿ ಹೊಸದಾಗಿ ನೀವು ವಾಯ್ಸ್ ಮ್ಯಾಚ್ನ ಮಾಡ್ಬೋದು. ಇಲ್ಲಿ ನೀವು ಓಕೆ ಗೂಗಲ್ ಅಂತ ಹೇಳಬೇಕಾಗುತ್ತೆ. ಎ ಗೂಗಲ್ ಅಂತ ಕೂಡ ಇರುತ್ತೆ, ಯಾಕೆ ಎ ಗೂಗಲ್ ಅನ್ನೋದು ತೋರಿಸ್ತಾ ಇಲ್ಲ. ಓಕೆ ಗೂಗಲ್ ಅಂತ ನೀವು ಹೇಳಬೇಕಾಗುತ್ತೆ. ಆನಂತರ ಲಾಸ್ಟ್ಗೆ ರೈಟ್ ಟಿಕ್ ಬರುತ್ತೆ, ನಿಮ್ಮ ಒಂದು ವಾಯ್ಸ್ ಮ್ಯಾಚ್ ಆಗುತ್ತೆ. ಓಕೆ ಗೂಗಲ್, ಈಗ ರೈಟ್ ಮಾರ್ಕ್ ಬಂತು. ಓಕೆ ಗೂಗಲ್, ಆನಂತರ ಫಿನಿಶ್ ಅಂತ ಕೇಳುತ್ತೆ, ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಗಲೇ ಹೇಳಿದ್ನಲ್ಲ, ಆ ರೀತಿ ಕ್ವಿಕ್ಕಾಗಿ ಓಕೆ ಗೂಗಲ್ ಅಂತ ಏನಾದರೂ ಹೇಳಿದರೆ ಅದು ಆಟೋಮೆಟಿಕ್ ಆ್ಯಪ್ ಓಪನ್ ಆಗುತ್ತೆ. ಓಕೆ ಗೂಗಲ್, ಓಕೆ ಗೂಗಲ್, ಹೌ ಆರ್ ಯು? ಐ ಆಮ್ ಫೈನ್ ಅಂತ ಬರ್ತಾ ಇದೆ. ಗೂಗಲ್ ಅಸಿಸ್ಟೆಂಟ್ ನಿಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡುತ್ತೆ. ಹೂ ಆರ್ ಯು ಅಂತ ಅಂದರೆ
ನಾನು ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಅಂತ ಹೇಳುತ್ತೆ. ಟೆಲ್ ಮಿ ಎ ಜೋಕ್ ಅಂತ ಅಂದರೆ ನಿಮಗೆ ಒಂದು ಜೋಕನ್ನು ಹೇಳುತ್ತೆ. ಅದರದ್ದೇ ಆದ ಒಂದು ವಾಯ್ಸ್ನಲ್ಲಿ ಹೇಳುತ್ತೆ. ಯಾಕೋ ವಾಯ್ಸ್ ಕೂಡ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಂಗ್ ಎ ಸಾಂಗ್. ಓಕೆ ಗೂಗಲ್, ಕಾಲ್ ಟು ಕಾಂತರಾಜು. ನೀವು ಇವಾಗ ಕನ್ಫರ್ಮ್ ಅಂತ ಹೇಳಬೇಕಾಗುತ್ತೆ. ಕನ್ಫರ್ಮ್. ಮಾಮೂಲಿ ಮೆಸೇಜ್ ಕೂಡ ಮಾಡ್ಬೋದು, ನೀವು ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಸೆಂಡ್ ಮೆಸೇಜ್. ರಾಜೇಶ್. ರಾಜೇಶ್. ಹಾಯ್. ಈಗ ಸೆಂಡ್ ಅಂತಂದರೆ ಸೆಂಡ್ ಆಗುತ್ತೆ, ಕ್ಯಾನ್ಸಲ್ ಅಂತಂದರೆ ಕ್ಯಾನ್ಸಲ್ ಆಗುತ್ತೆ. ಓಕೆ ಗೂಗಲ್, ಕ್ಯಾನ್ಸಲ್. ಕ್ಯಾನ್ಸಲ್. ನೋಡಿ ಗೈಸ್, ಇದೇ ಥರ ಐಫೋನಲ್ಲಿ ಸಿರಿ ಅಂತ ಬರುತ್ತೆ. ಈಗ ಅಲೆಕ್ಸಾ ಅಂತ ಕೂಡ ಬಂದಿದೆ, ಆಯಿತಾ? ಇದೇ ಥರ ನೀವು ಸೆಂಡ್ ವಾಟ್ಸಪ್ ಮೆಸೇಜ್ ಅಂತ ಹೇಳಿ ಮೆಸೇಜ್ ಮಾಡಬಹುದು. ಇದಷ್ಟೇ ಅಲ್ಲ, ನೀವು ಕ್ರಿಕೆಟಲ್ಲಿ ಟಾಸ್ ಎತ್ತುತ್ತಾರಲ್ಲ, ಆ ರೀತಿ ನೀವು ಇಲ್ಲಿ ಟಾಸ್ ಎತ್ತಬಹುದು. ಫ್ಲಿಪ್ ದ ಕಾಯಿನ್. ನೋಡಿ ಇವಾಗ ಎಡ್ಸ್ ಅಂತ ಬಂತು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.